ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಳೆ ಪ್ರಮಾಣ ಕಡಿಮೆಯಾಗಿ ಬಿಸಿಲು ಏರಿಕೆಯಾಗುತ್ತಲೇ ಇದೆ. ಈಗಾಗಲೇ ಉತ್ತರ ಕರ್ನಾಟಕ, ಮಲೆನಾಡು, ಕರಾವಳಿ ಹಾಗೂ ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶದ ಪ್ರಮಾಣದಲ್ಲಿ ಸತತ 3 ದಿನದಿಂದ ಏರಿಕೆಯಾಗುತ್ತಿದೆ. ಎಚ್.ಡಿ.ಕೋಟೆ ತಾಲೂಕಿನ ರೈತರು ಬೆಳೆದಿರುವ ಬೆಳೆಗಳಿಗೆ ಮಳೆ ದೂರವಾಗಿ ಬೆಳ್ಳಂಬೆಳಗ್ಗೆ ಇಬ್ಬನಿ ಆವರಿಸಿಕೊಳ್ಳುತ್ತಿರುವುದು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಆತಂಕ ಉಂಟುಮಾಡಿದೆ. ಮುಂಗಾರು ಮಳೆ ಪ್ರಾರಂಭಗೊಂಡು 2 ತಿಂಗಳು ಕಳೆದಿದ್ದರೂ ಮಳೆ ಅಭಾವದಿಂದ ಬೆಳೆಗಳು ಒಣಗುತ್ತಾ ಇಳುವರಿ ಕುಸಿಯುತ್ತಿದೆ. ಕಳೆದ 1 ವಾರದಿಂದ ತಾಲೂಕಿನಾದ್ಯಂತ ಸಾಧಾರಣವಾಗಿ ಮಳೆಯಾಗುತ್ತಿದ್ದರಿಂದ ಬೆಳೆಗಳಿಗೆ ಜೀವ ಬಂದಿತ್ತು. ಈಗ ಮತ್ತೆ ಮಳೆ ದೂರವಾಗಿರುವುದರಿಂದ ರೈತರಲ್ಲಿ ನಿರಾಸೆ ಉಂಟಾಗಿದೆ. ತಾಲೂಕಿನ ಕಬಿನಿ, ತಾರಕನುಗು, ಹೆಬ್ಬಾಳ ಜಲಾಶಯಗಳಿಗೆ ಹರಿದು ಬರುತ್ತಿದ್ದ ಒಳಹರಿವಿನ ಪ್ರಮಾಣ ತೀವ್ರವಾಗಿ ಕುಸಿತ ಕಂಡಿದೆ. ಕಬಿನಿ ಜಲಾಶಯಕ್ಕೆ ಮಳೆ ಅಭಾವದಿಂದಾಗಿ ಒಳಹರಿವು ಬಹಳ ಕುಸಿತ ಕಂಡು ಕೇವಲ 1600 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಕಳೆದ ವಾರ 15,000 ಕ್ಯೂಸೆಕ್ ನೀರು ಜಲಾಶಯಕ್ಕೆ ಹರಿದು ಬಂದು 52 ಅಡಿಗಳಿಂದ 72 ಅಡಿಗಳಿಗೆ ಏರಿಕೆಯಾಗಿತ್ತು. ಕೇವಲ ಒಂದೇ ವಾರದಲ್ಲಿ 20 ಅಡಿಗಳಷ್ಟು ನೀರು ಬಂದಿತ್ತು. ದಿಢೀರ್ ಮಳೆ ದೂರವಾಗಿ ಬಿಸಿಲು ಮತ್ತೆ ಹೆಚ್ಚಾಗಿದೆ. ಬೆಳೆಗೆ ಇಬ್ಬನಿ ಆವರಿಸಿಕೊಂಡು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತಷ್ಟು ಆತಂಕ ಉಂಟು ಮಾಡಿದೆ.